ನಮ್ಮ ಸೂರಿ ಸಂತೆ ಚಾನಲನ್ನು ನೋಡ್ತಾ ಇರೋಂಥ ಎಲ್ಲ ನಮ್ಮ ಆತ್ಮೀಯ ಬಂಧುಗಳಿಗೆ ಮತ್ತು ಸ್ನೇಹಿತರಿಗೆ ನಮಸ್ತೆ. ಆತ್ಮೀಯರಿ, ಇವತ್ತು ನಮ್ಮ ಚಾರ್ಧಾಮ್ ಯಾತ್ರೆಯ 4ನೇ ದಿನ. ಆರತಿ 6:30ಗೆ ಸ್ಟಾರ್ಟ್ ಆಗುತ್ತೆ. 6 ಗಂಟೆಯಿಂದ 6:30ಗೆ ಸ್ಟಾರ್ಟ್ ಆಗುತ್ತೆ. ನೀವೆಲ್ಲರೂ ಜಲ್ದಿ ಬರಬೇಕು. ಎಲ್ಲರೂ ಜಲ್ದಿ ಬಂದರೆ ನಾನು ತೋರಿಸ್ಬಲ್ಲೆ. ಉತ್ತರಕಾಶಿಲಿ ಇನ್ನೊಂದೊಂದು ಟೆಂಪಲ್ ಇದೆ, ಅನ್ನಪೂರ್ಣೇಶ್ವರಿ ಟೆಂಪಲ್. ನೀವೆಲ್ಲ ಜಲ್ದಿ ಮಾಡಿದ್ರೆ ನಾನು ಎಲ್ಲದನ್ನು ತೋರಿಸ್ತೀನಿ. ರೈಟ್ ಅಲ್ಲ, ಊಟ ಮಾಡಿ ಸ್ವಲ್ಪ ರೆಸ್ಟ್ ತಗೊಳ್ಳಿ, ಸ್ವಲ್ಪ ಫ್ರೆಶ್ ಅಪ್ ಆಗಿ ಹೊರಡೋಣ. ಸರ್, ನಮಗೆ ರೆಸ್ಟ್ ಬೇಡ, ಪಾಪ ಅವನಿಗೆ ರೆಸ್ಟ್ ಬೇಕು. ಡ್ರೈವರ್ಗೆ ಆ ಟೆಂಪಲ್ ಕ್ಲೋಸ್ ಮಾಡ್ತಾರೆ 2 ಗಂಟೆಯಿಂದ 4 ಗಂಟೆ ತನಕ ಕ್ಲೋಸ್ ಇರುತ್ತೆ. ನೋಡಿ, ಇವಾಗ ನಮ್ಮ ಕಣ್ಣೆದುರು ಕಾಣುತ್ತಾ ಇರೋದು ಅಲ್ಕಾನಂದ ನದಿ ಅಂತ. ಸೊ ಹೀಗೆ ಬೇರೆ ಬೇರೆ ನದಿಗಳ ಮೇಲೆ ನಮ್ಮ ಪ್ರಯಾಣ ಸಾಗುತ್ತೆ. ಆ್ಯಕ್ಚುಲಿ ನಾವು ಎಲ್ಲೇ ಟ್ರಿಪ್ ಹೋದರೂ ಕೂಡ ಬೆಳಗಿನ ಜಾವ ಬೇಗ ಬಿಟ್ಟರೆ ಆ ಸನ್ಲೈಟ್ಗೂ ಆ ಪರಿಸರದ ವಾತಾವರಣಕ್ಕೂ ಒಂದು ಅದ್ಭುತವಾದ ದೃಶ್ಯ ನಮ್ಮ ಕಣ್ ತುಂಬ್ಕೋಬೋದು. ಇಲ್ಲಿಂದ ಮುಂದೆ ಹಾಗೆ ನಾವು ಗಂಗೋತ್ರಿಗೆ ಹೋಗೋ ಪ್ರಯಾಣ ಇದ್ದಿದ್ದರಿಂದ ಸೊ ಮಾರ್ಗ ಮಧ್ಯದಲ್ಲೇ ಒಂದು ಕಡೆ ಅಲ್ಲೇ ಹಾಲ್ಟ್ ಆಗಿ ಸೊ ಮತ್ತೆ ಬೆಳಗ್ಗೆ 4 ಗಂಟೆಗೆ ಬಿಡಬೇಕಾಗಿತ್ತು. ಸೊ ಇಲ್ಲಿ ಆರತಿ ಮತ್ತು ದೇವರ ದರ್ಶನ ಎಲ್ಲ ಮುಗಿಸ್ಕೊಂಡು ಬೇಗ ಹೋಗಿ ರೂಮಿಗೆ ಮಲ್ಕೊಂಡ್ಬಿಟ್ವಿ. ಒರಿಜಿನಲ್ ದುಡ್ಡಿನ ಮಲೆಗಳು ನೋಡಿ. ಆತ್ಮೀಯರೇ ನಮಸ್ತೆ. ಇವತ್ತು ನಮ್ಮ ಚಾರ್ಧಾಮ್ ಯಾತ್ರೆಯ 5ನೇ ದಿನ. ಸೊ ಬೆಳಿಗ್ಗೆ 4 ಗಂಟೆಗೆ ಬಿಟ್ಟು ರೂಮನ್ನು ಗಂಗೋತ್ರಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಸೊ ಬೆಳಗ್ಗೆ 4 ಗಂಟೆಗೆ ಬಿಟ್ಟಿದ್ದರಿಂದ ಎಲ್ಲರೂ ಗಾಡಿನಲ್ಲಿ ಮಲ್ಕೊಂಡ್ಬಿಟ್ಟಿದ್ರು. ಮಧ್ಯದಲ್ಲಿ ಒಂದು ಕಡೆ ಟ್ರಾಫಿಕ್ ಜಾಮ್ ಆಗೋಗಿತ್ತು ಕಿಲೋಮೀಟ್ರ್ ಗಂಟಲೆ. ಸೊ ಅಲ್ಲಿ ನಾವು ನಿಲ್ಲಬೇಕಾದ ಪರಿಸ್ಥಿತಿ ಇದು ಬಂತು. ಸೊ ಇಲ್ಲಿ ಒಂದು ಕಡೆ ಸಿಕ್ಕಾಬಿಟ್ಟೆ ಟ್ರಾಫಿಕ್ ಜಾಮ್ ಆಗಿದೆ. ಸೊ ನೋಡಿ, ಹೆಚ್ಚು ಕಮ್ಮಿ 1 ಕಿಲೋಮೀಟ್ರ್ ತನಕ ಟ್ರಾಫಿಕ್ ಜಾಮ್ ಆಗಿದೆ. ಸೊ ಹಾಗಾಗಿ ನಮಗೂ ಈ ನದಿ ಪಕ್ಕದಲ್ಲಿ ನಿಂತ್ಕೊಂಡು ಒಂದು ಸೆಲ್ಫಿ ತೆಕ್ಕೊಳ್ಳೋಂಥ ಅವಕಾಶ ಕೊಟ್ಟಿದ್ದಾರೆ. ಸೊ ಬ್ಯೂಟಿಫುಲ್ ನೋಡಿ, ಒಂದು ಕಡೆ ಬಿಸಿಲು, ಒಂದು ಕಡೆ ಮಂಜಿನ ಬೆಟ್ಟ. ಸೊ ಈ ಥರ ಹೇಳೋದೆಲ್ಲ ಸೆಲ್ಫಿ ತೆಕ್ಕೋತಾರೆ. ಏನಂತ ಅನಿಸ್ತಾ ಇಲ್ಲ ಅವನ. ಹಾಂ, महादेव ने मेरे आलो रे पार्वती पार्वती ने मेरिया नमो रे महादेव ने मेरे आलो रे पार्वती पार्वती महादेव नो चलो संकलो वगाड़े मारे महादेव नो चलो संकलो वगाड़े संकला नो राग निकालो वे राग जुआलो मारे संकलनो राग जुआलो रे राग जुआलो महादेव ने तेरे हालो रे पार्वती वन मारे महादेव जी ने वन मारे पार्वती ये वन मारे महादेव जी ने वन मारे पार्वती वन मारे दाताई वन मारे महादेव दाताना मंगा ನೋಡಿರಲ್ಲ ಆದ್ಮೇಲೆ. ಸೊ ಜನ ಹೆಂಗೆಲ್ಲ ಎಂಜಾಯ್ ಮಾಡ್ತಾ ಇದ್ದಾರೆ ಟ್ರಿಪ್ಪಿಗೆ ಬಂದು. ಸೊ ಭಾಳ ಬ್ಯೂಟಿಫುಲ್ಲು. ನೋಡೋಣ, ಯಾರಾದರೂ ಒಬ್ಬರು ಫ್ರೀ ಇದ್ದರೆ ಇವ್ರು ಯಾವ ಸ್ಟೇಟ್ ಅವರು ಅಥವಾ ಎಲ್ಲಿಯವರು ಅಂತ ಮಾತಾಡ್ಸೋಣ. थैंक यू. आप किधर से भाई? गुजरात. ओके, चारधाम को आए. ಓಕೆ, ನೈಸ್, ಥ್ಯಾಂಕ್ ಯು. ಸೊ ಹೀಗೆ ನಮ್ಮ ಹಾಗೆ ಚಾರ್ಧಾಮ್ ಯಾತ್ರೆಗೆ ಬಂದಿದ್ದಂಥ ಮತ್ತೊಂದು ಗುಜರಾತಿ ತಂಡ ರಸ್ತೆಯಲ್ಲಿ ಟ್ರಾಫಿಕ್ ಜಾಮ್ ಆಗಿದ್ದರಿಂದ ಎಲ್ಲರೂ ಇಳಿದು ಅಲ್ಲಿ ಅವರ ಟ್ರೆಡಿಷನಲ್ ಜನಪದ ಗೀತೆಯನ್ನು ಹಾಡ್ತಾ ನೃತ್ಯ ಮಾಡ್ತಾಯಿದ್ರು. ಇದನ್ನು ನೋಡೋದಕ್ಕೆ ಭಾಳ ಅದ್ಭುತವಾಗಿತ್ತು. ಸೊ ನಾವು ಕೂಡ ಒಂಚೂರು ಎಂಜಾಯ್ ಮಾಡಿದ್ವಿ. ಸೊ ಬೆಳಗಿನ ಸನ್ಲೈಟ್ನಲ್ಲಿ ಗುಡ್ಡಗಾಡು ಪ್ರದೇಶ, ಆ ಲೈಟ್ ನೋಡೋಕ್ಕೇ ಒಂದು ಆನಂದ.
ಸೊ ನಿಜವಾಗ್ಲೂ ಭಾಳ ಪುಣ್ಯವಂತರು ಅನ್ನೋ ಫೀಲ್ ಬಂದ್ಬಿಡ್ತು. ಇಲ್ಲಿಂದ ಗಂಗೋತ್ರಿ ಅಷ್ಟೊಂದು ದೂರ ಇರಲಿಲ್ಲ. ಸೊ ಇನ್ನೊಂದು 1 ಅವರ್ ಜರ್ನಿ ಮಾಡಿದ್ರೆ ನಮಗೆ ನಮ್ಮ ಗಂಗೋತ್ರಿ ದೇವಸ್ಥಾನವನ್ನು ರೀಚ್ ಆಗ್ತೀವಿ ಅಂತ ಹೇಳಿದ್ರು. ಸೊ ಮಧ್ಯ ಒಂದು ಕಡೆ ಕಾಫಿಗೆ ಬೇರೆ ನಿಲ್ಲಿಸಿದ್ರು ಚಳಿಗೆ. ಆತ್ಮೀಯರೇ, ನಮ್ಮ ಚಾರ್ಧಾಮ್ ಯಾತ್ರೆಯ 5ನೇ ದಿನ ಇವತ್ತು. ಇದು ಚಾರ್ಧಾಮ್ ಯಾತ್ರೆಯಲ್ಲಿ 2ನೇ ಯಾತ್ರೆ. ಇದು ಗಂಗೋತ್ರಿ ಯಮುನೋತ್ರಿ ಯಾತ್ರೆಯನ್ನು ಮುಗಿಸಿದ್ವಿ. ಈಗ ಗಂಗೋತ್ರಿ ದರ್ಶನಕ್ಕೆ ಬಂದಿದ್ದೀವಿ. ಚಾರ್ಧಾಮ್ ಯಾತ್ರೆ ಕಂಪ್ಲೀಟ್ ಮಾಡಿದವ್ರಿಗೆ ಒಂದು ಮೆಸೇಜ್ ಬರ್ತಂತೆ. ಆ ಮೆಸೇಜನ್ನು ನಾವು ಗೌರ್ಮೆಂಟ್ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಿದರೆ ನಮಗೆ ಹಣ ಬರುತ್ತಂತೆ. ಸೊ ಆ ಥರ ನಮ್ಮ ಟ್ರಾವೆಲ್ ಏಜೆಂಟ್ ಅವರು ಆ ಪ್ರೋಸೆಸ್ಸನ್ನು ಮುಗಿಸಿದ್ದಾರೆ. ಇವಾಗ ನಾವು ಗಂಗೋತ್ರಿ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡಿ, ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಈ ಥರ ಅಕ್ಕಪಕ್ಕ ಅಂಗಡಿಗಳಿದ್ದಾವೆ. ಈ ಕ್ಯಾನ್ಗಳು ಏನಕ್ಕೆ ನೇತಾಕಿದ್ದಾರೆ ಅಂತಂದರೆ ಗಂಗಾ ನದಿ ರಿವರ್ನ ನೀರನ್ನ ತೊಗೊಂಡೋಗ್ಲಿ ಅಂಥೇಳಿ ಕ್ಯಾನ್ಗಳಿರ್ತವೆ. ಇಲ್ಲೂ ಕೂಡ ಮಾಮೂಲಿ ದೋಸೆ, ಇಡ್ಲಿ ಆ ಥರ ಎಲ್ಲ ಸಿಗ್ತಾಯಿದೆ. ನಾವು ಆ್ಯಕ್ಚುಲಿ ಇದುವರೆಗೂ ಇನ್ನೂ ಹೋಟ್ಲಲ್ಲಿ ತಿಂದಿಲ್ಲ. ಇಲ್ಲಿ ಸ್ಪೆಷಲ್ ಫುಡ್ ಏನು ಎತ್ತ ಅಂತ ತಿಳ್ಕೊಳ್ಳೋದಕ್ಕೆ. ನಾವು ಯಮುನೋತ್ರಿ ಥರ ಇಲ್ಲಿ 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ನಡಿಬೇಕಾಗಿಲ್ಲ. ಬರೀ 1 ಕಿಲೋಮೀಟ್ರ್ ಒಳಗೆ 500 ಮೀಟ್ರ್ ಅಂತಾರೆ. ಬಟ್ 1 ಕಿಲೋಮೀಟ್ರ್ ಮಾತ್ರ ನಡಿಬೇಕಾಗತ್ತೆ. ಇಲ್ಲಿ ವಿಶೇಷ ದರ್ಶನಕ್ಕೆ VIP ಪಾಸ್ ಅಂತ ಕೊಡ್ತಾರಂತೆ. 300 ರೂಪಾಯಿ ದರ್ಶನಕ್ಕೆ ಮತ್ತು 200 ರೂಪಾಯಿ ಪೂಜೆ ಅಂತೆ. ಬಟ್ ನಾವು ಯಾವ್ದು ಮಾಡಿಸ್ತಾಯಿದ್ದೀವಿ ಏನು ಎತ್ತ ಅಂತ ಗೊತ್ತಿಲ್ಲ. ಆದ್ಮೇಲೆ ಗಂಗೋತ್ರಿ ದೇವಸ್ಥಾನ ಇದು. ಗಂಗೋತ್ರಿ ದೇವಸ್ಥಾನದ ಮುಂದೆ ನಿಂತಿದ್ದೀವಿ ಆತ್ಮೀಯರೇ. ಇದು ಚಾರ್ಧಾಮ್ನ 2ನೇ ದೇವಸ್ಥಾನ ಆಗಿರುತ್ತೆ. ಗಂಗಾ ನದಿ ಪಕ್ಕದಲ್ಲಿರುತ್ತೆ. ಇಲ್ಲಿಗೆ ಬರೋದಕ್ಕೆ ನೀವು 300 ರೂಪಾಯಿ ದರ್ಶನಕ್ಕೆ, 200 ರೂಪಾಯಿ ಗಂಗಾ ಪೂಜೆಗೆ ಅಂತ ಹೇಳ್ತಾರೆ. ದಯವಿಟ್ಟು ಅವೆಲ್ಲ ವೇಸ್ಟು, ಬೇಡ ಅಂತ ನನ್ನ ಸಲಹೆ. ಸೊ ಖಂಡಿತ ಬಂದರೆ ಒಂದು 10 ನಿಮಿಷ ಕ್ಯೂನಲ್ಲಿ ನಿಂತ್ಕೊಂಡ್ರೆ ಈ ದರ್ಶನ ಮುಗಿದೋಗುತ್ತೆ. ಸೊ ಆರಾಮಾಗಿ ಬನ್ನಿ, ಎಂಜಾಯ್ ಮಾಡಿ. ಸೊ ಇನ್ನೂ 2 ಕೇದಾರ್ನಾಥ್, ಬದ್ರಿನಾಥ್ ಪ್ರವಾಸ ಹೇಗಿರುತ್ತೆ ಅಂತ ತೋರಿಸ್ತೀನಿ. ನಿರೀಕ್ಷೆ ಮಾಡ್ತಾಯಿರಿ. ಆದ್ಮೇಲೆ ಗಂಗಾ ಮಾತೆ ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದಿದ್ದೀವಿ. ನಿಜವಾಗ್ಲೂ ಭಾಳ ಚೆನ್ನಾಗಾಯಿತು, ಅದ್ಭುತವಾಗಾಯಿತು. ಯಮುನೋತ್ರಿಗಿಂತೂ ಗಂಗೋತ್ರಿ ದೇವಸ್ಥಾನ ಭಾಳ ಚೆನ್ನಾಗಿದೆ. ಸೊ ಇನ್ನು ಯಮುನೋತ್ರಿನಲ್ಲಿ ಅಷ್ಟು ಕ್ಲೀನಾಗಿಲ್ಲ. ಬಟ್ ದೇವ್ರನ್ನೆಲ್ಲ ನೋಡೋಕೆ ಅಷ್ಟು ಚೆನ್ನಾಗಾಗಲ್ಲ. ಬಟ್ ಗಂಗೋತ್ರಿನಲ್ಲಿ ಭಾಳ ಅದ್ಭುತವಾಗಿ, ಭಾಳ ಸಿಸ್ಟಮ್ಯಾಟಿಕ್ಕಾಗಿ ಲೈನ್ ಇದೆ. ಪೇ ಮಾಡಿದವ್ರಿಗೆ ಸಪ್ರೇಟ್ ಲೈನ್ ಇದೆ. ಸೊ ಹಾಗೆ ಬರೋದು ಸಪ್ರೇಟ್ ಲೈನ್ ಇದೆ. ನಿಜವಾಗ್ಲೂ ತುಂಬ ಚೆನ್ನಾಗುತ್ತೆ ದರ್ಶನ. ಹಾಗೆ ಬಂದರೆ ಒಂದು ಅರ್ಧ ಗಂಟೆ 1 ಗಂಟೆ ಆಗುತ್ತೆ. ಹಾಗೆ ಬಂದು ದರ್ಶನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ.
ಹೀಗೆ ನಾಳೆ ಮತ್ತೊಂದು ವಿಶೇಷವಾದ ವಿಡಿಯೋ, ವಿಶೇಷವಾದ ಸ್ಥಳದ ಜೊತೆ ತಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿ ತನಕ ನಿರಂತರವಾಗಿ ನೋಡ್ತಾ ಇರಿ ಸೂರ್ಯ ಸಂತೆ ಚಾನಲ್. ಥ್ಯಾಂಕ್ ಯು ಸೋ ಮಚ್.